ನೀವು ಈ ಕಾರ್ತಿಕ ಮಾಸ ಚಾಲೆಂಜ್ ಆಕ್ಸೆಪ್ಟ್ ಮಾಡೋಕೆ ರೆಡಿ ಇದ್ದೀರಾ? ಹಾಗಿದ್ರೆ ಯಾವ ಸಂಕಲ್ಪ ಕಾರ್ಡ್ ಗಳನ್ನ ನೀವು ಆಕ್ಸೆಪ್ಟ್ ಮಾಡ್ತೀರಾ ಅಂತ ನೋಡೋಣ. ನಾನು ಕೆಲವೊಂದಿಷ್ಟು ಕಾರ್ಡ್ ಗಳನ್ನ ಹೇಳ್ತಾ ಹೋಗ್ತೀನಿ. ಎಷ್ಟು ಹೆಚ್ಚು ಸಂಕಲ್ಪ ಕಾರ್ಡ್ ಗಳನ್ನ ಆಕ್ಸೆಪ್ಟ್ ಮಾಡ್ತೀರಾ ಅಷ್ಟು ಭಗವಂತ ನಿಮ್ಗೆ ಹತ್ರ ಆಗ್ತಾನೆ. ಮೊದಲನೇದಾಗಿ ಮೊಬೈಲ್ ಅಡಿಕ್ಷನ್. ಮೊಬೈಲ್ ನಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡು ಹಾಳಾಗುತ್ತೆ. ಇದನ್ನ ಬಿಡೋದು ಕಷ್ಟ, ನನ್ಗೂ ಅರ್ಥ ಆಗುತ್ತೆ. ಆದ್ರೆ ಈ ತಿಂಗಳಲ್ಲಿ ಕೇವಲ 15 ನಿಮಿಷ ಅಥವಾ ಅರ್ಧ ಗಂಟೆ 1 ಗಂಟೆ ಮಾತ್ರ ನಾನು ಮೊಬೈಲ್ಗೆ ಅಂತ ಕೊಡ್ತೀನಿ. ಅನ್ನೆಸೆಸರಿ ವಿಡಿಯೋಗಳನ್ನ ನೋಡಲ್ಲ ಅನ್ನುವಂತ ಸಂಕಲ್ಪ. ಎರಡನೇ ಸಂಕಲ್ಪ ಪ್ರಸಾದ ಸೇವನೆ. ಮನೇಲಿ ಏನೇ ಮಾಡಿದ್ರು ಭಗವಂತನಿಗೆ ನೈವೇದ್ಯ ಮಾಡ್ಬಿಟ್ಟು ಆ ಒಂದು ಆಹಾರವನ್ನ ಪ್ರಸಾದದ ರೂಪದಲ್ಲಿ ಸೇವನೆ ಮಾಡೋದು. ಇದರಿಂದ ಅನೇಕ ಲಾಭಗಳಿವೆ. ಮುಂದಿನ ದಿನಗಳಲ್ಲಿ ಇದನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಬಟ್ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಭಗವಂತನಿಗೆ ನೈವೇದ್ಯವನ್ನ ಮಾಡ್ಬೇಕು. ಮೂರನೇದಾಗಿ ಬ್ರಹ್ಮಚರ್ಯ ಪಾಲನೆ. ದೇಹ ಮತ್ತು ಮನಸ್ಸಿನಿಂದ ಇಂದ್ರಿಯ ಸುಖಗಳ ತ್ಯಾಗ. ಇದು ಶುದ್ಧತೆಯತ್ತ ನಾವಿಡುವ ಹೆಜ್ಜೆ. ನಾಲ್ಕನೇದಾಗಿ ಸಿಟ್ಟು ನಿಯಂತ್ರಣ. ತಾಳ್ಮೆ ಮತ್ತು ಪ್ರೀತಿಯ ಅಭ್ಯಾಸ ಮಾಡ್ಕೊಂಡ್ರೆ ದಿನದಿಂದ ದಿನಕ್ಕೆ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ. ಐದನೇದಾಗಿ ಸಾತ್ವಿಕ ಆಹಾರ. ಅತಿಯಾದ ಉಪ್ಪು, ಖಾರ, ಎಣ್ಣೆ, ಸಿಹಿ ಪದಾರ್ಥ ಮತ್ತೆ ಮಾಂಸ ತಿನ್ನೋದನ್ನ ತ್ಯಾಗ ಮಾಡೋದು. ಕೆಲವೊಂದಿಷ್ಟು ನಮ್ಮ ಫೇವ್ರೇಟ್ ಪದಾರ್ಥಗಳು ಇರುತ್ತೆ, ಬಟ್ ಅದರಿಂದ ನಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ. ಅಂತಹ ಆಹಾರವನ್ನ ಈ ತಿಂಗಳು ನಾವು ತ್ಯಾಗ ಮಾಡೋಣ. ಇನ್ನು ಆರನೇ ಸಂಕಲ್ಪ ದ್ವೇಷ ಮತ್ತು ಅಸೂಯೆಯ ತ್ಯಾಗ. ಹೃದಯದಲ್ಲಿ ದಯೆ ಬೆಳೆಸಿದ್ರೆ ಇತರರ ಯಶಸ್ಸಿನಲ್ಲಿ ಸಂತೋಷ ಕಾಣುವಂತಹ ಅಭ್ಯಾಸ ಬೆಳೆಸ್ಕೊಳ್ಳೋದು. ಏಳನೇದಾಗಿ ಶಾಪಿಂಗ್ ನಿಯಂತ್ರಣ. ಅಗತ್ಯವಿಲ್ಲದ ಖರೀದಿಗಳನ್ನ ನಿಲ್ಸೋದು. ಕೆಲವೊಬ್ಬರಿಗೆ ದುಡ್ಡು ಇದೆ ಅಂತ ಇದೊಂದು ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ. ಆದ್ರೆ ಎಷ್ಟೇ ಹಣವನ್ನ ನಾವು ಸಂಪಾದನೆ ಮಾಡಿದ್ರು ನಮ್ಮ ಕೈಯಲ್ಲಿ ನಿಲ್ದೇ ಇರೋದಕ್ಕೆ ಇದೊಂದು ಕೂಡ ಕಾರಣ ಆಗಿರುತ್ತೆ. ಎಂಟನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು. ಬೆಳಗಿನ ಪವಿತ್ರ ಸಮಯದಲ್ಲಿ ಎದ್ದು ಜಪ, ಆರತಿ, ಗೀತಾ ಪಠಣೆಯ ಅಭ್ಯಾಸ. ಆದ್ರೆ ಇದಕ್ಕೆ ವೆರಿ ಇಂಪಾರ್ಟೆಂಟ್ಲಿ ನಾವು ರಾತ್ರಿ ಬೇಗ ಮಲಗುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಒಂಬತ್ತನೇದು ರಾತ್ರಿ ಊಟ ಬಿಡೋದು. ಸಾಧ್ಯವಾದ್ರೆ ದಿನಕ್ಕೆ 2 ಬಾರಿ ಊಟ ಮಾಡೋದು ಅಥವಾ ಕನಿಷ್ಠ ಸೂರ್ಯಾಸ್ತದ ಒಳಗಡೆ ಊಟವನ್ನ ಮುಗಿಸೋದು. ಇದರಿಂದ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ಸಿಗುತ್ತೆ. ಹತ್ತನೇದಾಗಿ ಭಗವದ್ಗೀತಾ ಪಠಣೆ. ಪ್ರತಿದಿನ ಕನಿಷ್ಠ 5 ಪುಟಗಳನ್ನ ಓದೋದು. ಅರ್ಥವಾಗಿದ್ರೆ ಯೂಟ್ಯೂಬ್ ನಲ್ಲಿ ಆಧ್ಯಾತ್ಮಿಕ ವಿಡಿಯೋಗಳನ್ನ ನೋಡೋದು. ಗೀತೆಯ ಉಪದೇಶಗಳನ್ನ ಅರ್ಥ ಮಾಡ್ಕೊಳ್ಳೋದು. 11ನೇದಾಗಿ ನಾಮಜಪ ವೃದ್ಧಿ. ಇದುವರೆಗೂ ಮಾಡ್ತಿದ್ದ ನಾಮಜಪಕ್ಕಿಂತ ಹೆಚ್ಚು ಮಾಡೋದು. ಇದು 1000 ಪಟ್ಟು ಈ ತಿಂಗಳಲ್ಲಿ ನಿಮಗೆ ಫಲ ನೀಡುತ್ತೆ. 12ನೇದಾಗಿ ಸೌಮ್ಯ ಮಾತುಗಳು. ಎಲ್ಲರ ಜೊತೆ ಶಾಂತವಾಗಿ ಪ್ರೀತಿಯಿಂದ ಮಾತನಾಡೋದು. ಯಾವುದೇ ರೀತಿಯಾದ ವಾದ ವಿವಾದಗಳಿಗೆ ಒಳಗಾಗದೇ ಇರೋದು. 13ನೇದಾಗಿ ಜೀವಹಿಂಸೆಯ ತ್ಯಾಗ. ಮನೆಯಲ್ಲಿರುವ ಜಿರಳೆ, ಸೊಳ್ಳೆ, ಇಲಿ, ಇರುವೆ ಇತ್ಯಾದಿ ಜೀವಿಗಳನ್ನ ಕೊಲ್ಲದೆ ಇರೋದು. ಪ್ರಪಂಚ ದೊಡ್ಡದಿದೆ, ಆಚೆ ಹೋಗಿ ಬದುಕುವಂತ ಪ್ರತಿ ಜೀವಿಯನ್ನ ಗೌರವಿಸೋದು. 14ನೇದಾಗಿ ಸಮಯ ವ್ಯರ್ಥ ಮಾಡದೇ ಇರೋದು. ವ್ಯರ್ಥ ಮಾತುಗಳನ್ನ ಬಿಟ್ಟು ಉಪಯೋಗಕರ ಕಾರ್ಯಗಳಲ್ಲಿ ಸಮಯವನ್ನ ತೊಡಗಿಸಿಕೊಳ್ಳೋದು. 15ನೇದು ಗಾಸಿಪ್ ಮತ್ತು ಪರರ ನಿಂದನೆ. ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡದೇ ಇರೋದು. ಎಲ್ಲರಲ್ಲೂ ಭಗವಂತನ ಅಂಶವನ್ನ ನೋಡೋದು. 16ನೇದಾಗಿ ದೇವಸ್ಥಾನದ ಸೇವೆ. ಹತ್ತಿರದಲ್ಲಿ ಎಲ್ಲಾದ್ರೂ ದೇವಸ್ಥಾನಗಳಿದ್ರೆ ಕ್ಲೀನಿಂಗ್ ಅಂತ ಹೋಗಿ. ನಿಮಗೆ ಅವಕಾಶ ಇಲ್ಲವಾದ್ರೆ ತಂದೆ ತಾಯಿಗಳ ಸೇವೆಯನ್ನ ಮಾಡಿ ಗೌರವ ನೀಡಿ ಮತ್ತೆ ಅವ್ರಿಗೆ ನೋವುಂಟು ಆಗದೆ ಇರೋ ತರ ನಡ್ಕೊಳ್ಳಿ. 17ನೇದಾಗಿ ದುಶ್ಚಟಗಳ ತ್ಯಾಗ. ಧೂಮಪಾನ, ಮದ್ಯಪಾನ ಮುಂತಾದ ಚಟಗಳನ್ನ ಬಿಡೋದು. ಬಿಕಾಸ್ ಈ ಮೇಲೆ ಹೇಳಿರುವಂತ ಎಲ್ಲವನ್ನ ಪಾಲಿಸಬೇಕಾದ್ರೆ ಮೊದಲು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಕೊನೆಯದಾಗಿ 18ನೇದು ಕೃತಜ್ಞತೆಯ ಅಭ್ಯಾಸ. ಮಲ್ಗೋಕ್ಕಿಂತ ಮೊದಲು ಭಗವಂತನಿಗೆ ದಿನದ ಯಾವ್ದಾದ್ರೂ ಒಂದು ವಿಚಾರಕ್ಕೆ ಧನ್ಯವಾದ ಹೇಳೋದು. ಭಗವಂತನಿಗೆ ಧನ್ಯವಾದ ಹೇಳೋಕೆ ಅನೇಕ ಕಾರಣಗಳು ನಮ್ಮಲ್ಲಿರುತ್ತೆ. ನಾನು ಕೂಡ ಈ ಕಾರ್ತಿಕ ಮಾಸದಲ್ಲಿ ಈ ಎಲ್ಲಾ ಚಾಲೆಂಜ್ ಗಳನ್ನ ಆಕ್ಸೆಪ್ಟ್ ಮಾಡಿದೀನಿ. ನನಗೆ ಗೊತ್ತು ಭಗವಂತ ನನಗೆ ಅನೇಕ ಪರೀಕ್ಷೆಗಳನ್ನ ಕೊಡ್ತಾನೆ ಅಂತ. ಬಟ್ ಅದನ್ನೆಲ್ಲ ಮೀರಿ ಇದನ್ನ ಮಾಡೋ ಶಕ್ತಿ ಕೂಡ ಅವನೇ ಕೊಡ್ತಾನೆ. ನೀವು ಇದರಲ್ಲಿ ಯಾವ ಸಂಕಲ್ಪ ಕಾರ್ಡ್ ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿ. ನಾನು ಓದ್ತೀನಿ ಪ್ರತಿಯೊಂದನ್ನ. ಹರೇ ಕೃಷ್ಣ.